ವಿಜಯರಾಜ್ ಮತ್ತು ಆತನ ಜೊತೆ ಇದ್ದ ಹರ್ಷಿತ್ ಏನೇನು ಮಾತಾಡಿದ್ರು ಅನ್ನೋದನ್ನ ನೋಡಿದ್ರಿ. 350 ಜನ ನಟಿಯರಿದಾರಂತೆ ಹರ್ಷಿತ್ ಜೊತೆ. ಆತನೇ ಬಾಯಿ ಬಿಡ್ತಾ ಇರೋದು. ತುಂಬಾ ದೊಡ್ಡ ದೊಡ್ಡ ನಟಿಯರ ಹೆಸರನ್ನು ಕೂಡ ಹೇಳ್ತಾನೆ ಈ ಹರ್ಷಿತ್. ಯಾರ ಗೌರವಕ್ಕೂ ಚ್ಯುತಿ ತರೋ ಉದ್ದೇಶ ನಮ್ಮದಲ್ಲ. ಇಂಡಸ್ಟ್ರಿಯಲ್ಲಿ ನಡೀತಾ ಇರುವಂತ ಈ ಕರಾಳ ದಂಧೆ ಏನಿದೆ ಅದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿದೆ. ಇದರ ವಿರುದ್ಧ ಒಂದು ಕ್ರಮ ಆಗಬೇಕು, ಇದು ಸ್ಟಾಪ್ ಆಗಬೇಕು. ಯಾಕಂದ್ರೆ ಒಬ್ಬರ ಅನಿವಾರ್ಯತೆ ಇನ್ನೊಬ್ಬರ ಬಂಡವಾಳ ಆಗಬಾರದು ಅಂತ. ಹಾಗಂತ ಯಾರ ಗೌರವಕ್ಕೂ ಚ್ಯುತಿ ತರೋ ಉದ್ದೇಶ ನಮ್ಮದಲ್ಲ. ಕಲೆ ಹೆಸರಲ್ಲಿ ನಡೀಬಾರದ್ದು ನಡೀತಾ ಇದೆ, ಅದು ನಿಲ್ಲಬೇಕು. ಸಿನಿಮಾದ ತಳುಕು ಬಳುಕಿಗೆ ಮರುಳಾಗದವರು ಯಾರೂ ಇಲ್ಲ. ನಿರ್ಮಾಪಕರ ಮಂಚ ಏರೋ ದುರಂತ ಕತೆ ನಟಿಯರದ್ದಿಲ್ಲಿ. ನಿರ್ದೇಶಕರೇ ಮಧ್ಯವರ್ತಿಗಳಾಗಿರೋದು ಇನ್ನೂ ದೊಡ್ಡ ದುರಂತ. ಕಲಾರಾಧಕರು ಒಂದು ಸಿನಿಮಾ ಅಂತ ಅಂದ್ರೆ ತಪಸ್ಸು ಅಂತ ಹೇಳ್ತಾರೆ. ಆದ್ರೆ ಇಂತಹ ಕರಾಳತೆ ತಪಸ್ಸಿನ ಭಾಗ ಆಗಬೇಕಾ? ನಿರ್ದೇಶಕರೇ ಮಧ್ಯವರ್ತಿಗಳಾಗ್ತಾ ಇರೋದು ಮತ್ತೂ ದೊಡ್ಡ ದುರಂತ. ನಟನೆಗೆ ಅವಕಾಶ ಕೊಡೋ ನೆಪದಲ್ಲಿ ಇಲ್ಲಿ ನಡೀತಾ ಇರೋದಾದ್ರೂ ಏನು? ಸ್ಯಾಂಡಲ್ವುಡ್ ನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಕಾಸ್ಟಿಂಗ್ ಕೌಚ್. ಪಳಗಿದ ನಿರ್ದೇಶಕರುಗಳೇ ಈ ದಂಧೆಗೆ ಇಳಿದ್ರೆ ಹೇಗೆ? ಕನ್ನಡ ಚಿತ್ರರಂಗದ ಕರಾಳ ಮುಖವನ್ನ ಬಿಚ್ಚಿಡ್ತಾ ಇದ್ದೀವಿ ನಾವು ನಿಮ್ಮ ಮುಂದೆ. ಎರಡನೇ ಡೈರೆಕ್ಟರ್ ವಿಜಯರಾಜ್ ಮತ್ತೆ ಆತ ಪರಿಚಯಿಸಿದ ಹರ್ಷಿತ್ ಇಬ್ರು ನಮ್ಮ ತಂಡ ಕೇಳಿದ್ದನ್ನ ಪೂರೈಸೋದಕ್ಕೆ ತಟ್ಟಂತ ಒಪ್ಕೊಂಡ್ರು. ಎಲ್ಲ ಕಾಮನ್ ಅನ್ನೋದು ಅವರ ಭಾಷೆ. ಹಾಗಂತ ಯಾವುದಾದ್ರೂ ನಟೀರನ್ನ ಕರೆದುಕೊಂಡು ಬರ್ತಾರಾ? ಹೀರೋಯಿನ್ ನಂಬರ್ 1 ಕರೆದುಕೊಂಡು ಬಂದೇ ಬಿಟ್ಟ ಡೈರೆಕ್ಟರ್ ವಿಜಯರಾಜ್. ಫೇಮಸ್ ಇರೋನು ಒಪ್ಕೊಳ್ಳೋ ಕಮಿಟ್ಮೆಂಟ್. ತೆಲುಗಲ್ಲಿ ಇದು ಬಂತು, ಇವರು ತಮಿಳ್ ಮಾಡಿದ್ದಾರೆ, ತೆಲುಗು ಮಾಡಿದ್ದಾರೆ, ಕನ್ನಡ ತಮಿಳ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರದ್ದು ನೋಡೋಣ ಅಂತ ಮೀಟಿಂಗ್ ಇಟ್ಟು ಅನ್ಕೊಳ್ಳೋ ದೊಡ್ಡ ಮರ್ಯಾದೆ. ಆ ಥರ 4-5 ಪಿಕ್ಚರ್ ಮಾಡಿ ಭಾಳ ಜನ ಇದ್ದಾರೆ. ಕಮಿಟ್ಮೆಂಟ್ ಒಪ್ಕೊಂತಾರೆ ಸರ್. ಶೋರ್ ಸರ್, ಅವ್ರ ಜವಾಬ್ದಾರಿ ನಿಂತು ಅಂತ. ಹಾಂ ಸರ್, ತೊಂದರೆ ಇಲ್ಲ. ಅದೇನು ಅವ್ರು ರೆಗ್ಯುಲರ್ ಇರೋದು ಸರ್. ಅವ್ರಿಗೇನು ಸರ್ ವಿಟಮಿನ್ ಎಮ್ ಒಂದು ಇದ್ರೆ ಸಾಕು. ಬೇರೆ ಇನ್ನಾರು ಇಲ್ಲ ಸರ್, ಒಂದು 3-4 ಜನ ಕರೆಸ್ಕೊಂಡು ಫೇಮಸ್ ಅವ್ರನ್ನ ಕಿರಿಕಿರಿ ಮಾಡ್ತಾರೆ. ಮೊದಲು ಬೇರೆ ಕಮಿಟ್ಮೆಂಟ್ ಒಪ್ಕೊಂಡಿದ್ರೆ. ಹಾಂ ಸರ್, ಹಾಂ ಸರ್. ನನಗೆ ಗೊತ್ತಿದ್ದ ಪ್ರಕಾರ ಯಾರು ಸರ್ ಪ್ರೊಡ್ಯೂಸರ್ ಬಳ್ಳಾರಿ ಅವರು ಸುಮಾರು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾರೆ. ಏನು ಚಾರ್ಜಸ್ ಮಾಡ್ತಾರೆ ಸರ್? ವಿತ್ ಇದು ಅಂದರೆ ಸ್ವಲ್ಪ 6-7 ಆ ಥರ ಕೇಳ್ತಾರೆ. 6-7 ಆ ಥರ ಕೇಳ್ತಾರೆ. 6 ಆ ಥರ ಮಾಡ್ತಾರೆ ವಿತ್ ಕಮಿಟ್ಮೆಂಟ್. ಅದು ಎಕ್ಸ್ಟ್ರಾ ಹಿಡನ್ ಕಾಸ್ಟ್ ಏನಿರಲ್ಲ. ಹೌದು, ಎಲ್ಲ ಸೇರಿ. ನಾನು ಇನ್ನೂ ಒಂದಷ್ಟು ಪ್ರೊಫೈಲ್ ತರಿಸ್ಕೊಳ್ತೀನಿ. ಎಷ್ಟು ದಿವಸ ಇರುತ್ತೆ? 40-45 ಡೇಸ್. ಕಾಮನ್ ಅಲ್ವಾ ಇಂಡಸ್ಟ್ರಿಯಲ್ಲಿ? ವೆರಿ ನಾರ್ಮಲ್ ಸರ್. ಇವ್ರು ದೊಡ್ಡ ದೊಡ್ಡ ಹೀರೋಗಳಾಗಿದೆ ಸರ್. ಮೋಸ್ಟ್ ಆಫ್ ಇದೆ ಅಂತಾರೆ ಸರ್. ಆಚೆ ಗೊತ್ತಾಗ್ಬಿಡಲ್ಲ. ನೀವು ಆ ಬಗ್ಗೆ ಕೆಲಸ ಮಾಡಿಲ್ಲ? ಗೊತ್ತು, ಬೇಡ ಯಾಕೆ. ನೀವು ಮಾಡಿ ಮೂವಿ ಯೂಟ್ಯೂಬಲ್ಲಿ ಇದೆ ಸರ್. ಬೆಳಗ್ಗೆನ ಸರ್ 11:30 ಹೋಗ್ತಾನೆ. ಸಾಕಾ? ಹಾಂ ಸರ್. ಬರ್ಬೇಕು, ನೀವೇ ಮಾತಾಡ್ಕೊಂಡು ಬನ್ನಿ. ನಾವು ಪ್ರಸ್ತಾಪ ಮಾಡಿಸ್ತೀರಿ ಸರ್. ನೀವೇನು ಮಾತಾಡಬೇಡಿ, ಏನು ಅವಶ್ಯಕ, ನೀವು ಆ ಪದನೇ ಎತ್ತಕ್ಕೆ. ಸೊ ವೀಕ್ಷಕರೇ, ಈಗೊಂದು ಚಿಕ್ಕ ಬ್ರೇಕ್ ತಗೋಣ. ಸಿನಿಮಾದ ಸ್ಟೈಲ್ನಲ್ಲಿ ಹೇಳೋದಾದ್ರೆ ಸಣ್ಣ ಇಂಟರ್ವಲ್. ಪಿಕ್ಚರ್ ಅಭಿ ಬಾಕಿ ಹೈ. ಹೀರೋಯಿನ್ಗಳು ಬಂದು ಕೂತ್ಕೊಂಡು ಮಾತಾಡ್ತಾರೆ. ಪಳಗಿದ ಹೀರೋಯಿನ್ಗಳು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವು ಸಿನಿಮಾಗಳಲ್ಲಿ ಭಾಗಿಯಾದ ಸಿನಿಮಾ ಹೀರೋಯಿನ್ಸ್ ಬಂದು ಕೂತ್ಕೊಂಡು ಕಮಿಟ್ಮೆಂಟ್ ಬಗ್ಗೆ ಲೀಲಾಜಾಲವಾಗಿ ಮಾತಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.